ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡಕುರಳ್ಳಿ ಗ್ರಾಮದಲ್ಲಿ ಸತತವಾಗಿ ಸುರಿತಾ ಇರುವ ವರ್ಷದ ಆರಂಭದ ಮಳೆಗೆ ಹಳೆಯ ಮನೆಯೊಂದರ ಗೋಡೆ ಸಂಪೂರ್ಣವಾಗಿ ಕುಸಿದುಬಿದ್ದಿದೆ. ಇನ್ನು ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದ ಸಂದರ್ಭದಲ್ಲೇ ಈ ಘಟನೆ ಸಂಭವಿಸಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದ 7 ಜನರು ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾರೆ. ಇನ್ನು ಗ್ರಾಮದ ನಿವಾಸಿ ಗಂಗವ್ವ ವರಾಳ ಎಂಬುವವರಿಗೆ ಸೇರಿದ ಮನೆ ಇದಾಗಿದ್ದು, ಮಳೆಯ ಆರ್ಭಟಕ್ಕೆ ಮನೆಯ ಗೋಡೆಗಳು ತೇವಾಂಶದಿಂದ ಜರ್ಜರಿತಗೊಂಡು ಹಠಾತ್ತನೆ ನೆಲಸಮವಾಗಿದೆ. ಇನ್ನು ಮಳೆಯು ಬದುಕಿಗೆ ಆಧಾರವಾಗಬೇಕಾಗಿದ್ದ ಕೃಷಿಯನ್ನ ನಂಬಿದ ಕುಟುಂಬ ಅದೇ ಮಳೆ ಆಸರೆಯಾಗಿದ್ದ ಮನೆಯನ್ನೇ ಕಸಿದುಕೊಂಡು ಬೀದಿಗೆ ತಳ್ಳುವಂತೆ ಮಾಡಿದೆ. ಇನ್ನು ಕುಟುಂಬದ ಸದಸ್ಯರೆಲ್ಲರೂ ಕೂಡ ಊಟಕ್ಕೆ ಕುಳಿತಿದ್ದಾಗ ಏಕಾಏಕಿ ಮನೆ ಗೋಡೆ ಕುಸಿಯಕ್ಕೆ ಪ್ರಾರಂಭಿಸಿದ್ರೆ ತಕ್ಷಣವೇ ಎಚ್ಚೆತ್ತ ಮನೆಯವರು ಹೊರಗೆ ಓಡಿ ಬಂದಿದ್ರಿಂದ ದೊಡ್ಡ ಮಟ್ಟದ ಜೀವಹಾನಿ ತಪ್ಪಿದೆ. ಸದ್ಯ ಮನೆ ಸಂಪೂರ್ಣವಾಗಿ ಜಖಮಾಗಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಸ್ಥಳೀಯರು ಹಾಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸ್ತಾ ಇದ್ರು. ತೊಂದರೆಗೆ ಸಿಲುಕಿದ ಕುಟುಂಬಕ್ಕೆ ತಕ್ಷಣ ಪರಿಹಾರ ಒದಗಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದು, ಈ ಘಟನೆಯು ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಮನೆ ಬರ್ಲ ಈಗ ಮೇಲೆ ಕಾಣ್ಬೇಕು.